ಹಲೋ ಸರ್. ಕೂತ್ಕೊಳ್ಳಿ. ಹೇಳಿ ಸರ್, ಏನಾಗಬೇಕಾಗಿತ್ತು? ಮೇಡಮ್, ನಾವು ವೆಡ್ಡಿಂಗ್ಗೆ ಇನ್ವೈಟ್ ಮಾಡೋಣ ಅಂತ ಬಂದೆ. ತುಂಬ ದಿನದಿಂದ ಮ್ಯಾಚ್ ಹುಡುಕ್ತಾ ಇದ್ದೆ, ಬಟ್ ಯಾವುದೂ ಸೆಟ್ ಆಗಿರಲಿಲ್ಲ. ಆದರೆ ಮೇಡಮ್ ಜಸ್ಟ್ 2 ಡೇಸಲ್ಲಿ ನನಗೆ ಮ್ಯಾಚ್ ಸೆಟ್ ಮಾಡಿಕೊಟ್ರು. ನಮ್ಮ ಮೇಡಮ್ ಹೇಗೆ ಸರ್, ಈ ಏರಿಯಾದಲ್ಲಿ ಮ್ಯಾಚ್ ಫಿಕ್ಸ್ ಮಾಡದೇ ಇರೋ ಜೋಡಿನೇ ಇಲ್ಲ. ಅವ್ರು ಹೇಗಾದರೂ ಇರಲಿ, ದಪ್ಪಗಾದ್ರೂ ಇರಲಿ, ಸಣ್ಣಗಾದ್ರೂ ಇರಲಿ, ಪಕ್ಕಾ ಮ್ಯಾಚ್ ಫಿಕ್ಸ್ ಮಾಡೇ ಮಾಡ್ತಾರೆ. ಮೇಡಮ್ ಇನ್ನೂ ಬಂದಿಲ್ವಾ? ಇನ್ನೇನು ಬಂದ್ಬಿಡ್ತಾರೆ. ಹಾಂ, ನೋಡಿ, ಹೇಳ್ತಿದ್ದಾಗೆ ಅವರೇ ಬಂದರು. ಹಾಯ್ ಮ್ಯಾಮ್. ಹಾಯ್. ಹಾಯ್ ಮ್ಯಾಮ್. ಹಾಯ್ ಶ್ರೇಯಸ್, ಏನು ವಿಶೇಷ? 5th ನನ್ನ ಮ್ಯಾರೇಜ್ ಇತ್ತು, ಅದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ ಬಂದೆ. ನೀವು ಮ್ಯಾಚ್ ಮಾಡಿದ ಹುಡುಗಿ ತುಂಬ ಚೆನ್ನಾಗಿದ್ದಾರೆ. ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಮೇಡಮ್. ಹಲೋ. ಹಲೋ ಸುರಭಿ. ಹಾಂ ಹೇಳಕ್ಕ. ಬಿಸ್ನೆಸ್ ಹೇಗೆ ನಡೀತಿದೆ? ಅಯ್ಯೋ, ನನ್ನ ಬಿಸ್ನೆಸ್ಗೇನೆ ಇವಾಗ ತಾನೇ ಒಂದು ಕುರಿ ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋಯ್ತು. ಆ ಕುರಿ ಕತೆ ಬಿಡು, ನಿನ್ನ ಕತೆ ಹೇಳು. ಹೀಗೆ ಬೇರೆಯವ್ರಿಗೆಲ್ಲ ಮ್ಯಾಚ್ ಮಾಡ್ಕೊಂಡಿರ್ತೀಯೋ ಇಲ್ಲ ನಿನ್ನ ಕತೆ ನೋಡ್ತೀಯೋ? ಅಯ್ಯೋ, ನಾನು ಮದುವೆ ಆಗ್ತೀನಿ, ಆದರೆ ನನಗೆ ಸೆಟ್ ಆಗೋ ಕ್ವಾಲಿಟೀಸ್ ಇರೋ ಹುಡುಗ ಸಿಕ್ಕಿದ್ರೆ ಮದುವೆ ಆಗ್ತೀನಿ. ನಾನು ಯಾರು? ಸುರಭಿ. ಏನಾದರೂ ಹೇಳ್ಕೊ. ನಿನ್ಗೆ ಆಲ್ರೆಡಿ ಅಪ್ಪ ಮ್ಯಾಚ್ ಫಿಕ್ಸ್ ಮಾಡ್ತಿದ್ದಾರೆ. ಏನು ಮಾಡ್ತೀಯೋ ಮಾಡ್ಕೊ. ಹೇ, ಇದೇನೇ ಹೀಗೆ ಹೇಳ್ತಾ ಇದೆಯಾ? ಇನ್ನೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1 ವರ್ಷ ಕೂಡ ಆಗಿಲ್ಲ, ಇವಾಗಲೇ ಮದುವೆ ಏನಕ್ಕೆ? ಅಕ್ಕ, ನೀನೇ ಏನಾದರೂ ಹೇಳಿ ಮನೇಲಿ ಮ್ಯಾನೇಜ್ ಮಾಡೆ. ಮ್ಯಾನೇಜ್ ಮಾಡ್ತೀನಿ, ಆದರೆ ಒಂದು ಕಂಡೀಷನ್. ನನ್ಗೆ ಗೊತ್ತಿರೋ ಒಬ್ರು ಅಂಕಲ್ ಮಗ ಇದ್ದಾನೆ, ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬಂದಿದ್ದಾನೆ. ಆದರೆ ಅವ್ನಿಗೆ ಯಾರು ಮ್ಯಾಚ್ ಫಿಕ್ಸ್ ಮಾಡೋಕ್ಕೆ ಆಗಲಿಲ್ಲ. ನೀನೇನಾದರೂ ಅವ್ನಿಗೆ ಫಿಕ್ಸ್ ಮಾಡಿಕೊಟ್ರೆ ಅಪ್ಪ ಹತ್ರ ನಾನು ಮಾತಾಡ್ತೀನಿ. ಡೀಲಾ? ಹಾಂ, ಡೀಲ್. ಅವನ್ನ ಕಳಿಸ್ಕೊಡು. ಅವನೆಂತೋನೇ ಆಗಿರಲಿ, ನಾನು ಮ್ಯಾಚ್ ಫಿಕ್ಸ್ ಮಾಡ್ತೀನಿ. ಎಲ್ಲ ಕಡೆ ಹುಡುಕಿದ್ದಾನೆ, ಒಂದ್ಸಲ ಯೋಚನೆ ಮಾಡು. ಈ ಸುರಭಿ ಒಂದ್ಸತಿ ಮಾತು ಕೊಟ್ಟ ಮೇಲೆ ಮುಗೀತು. ಅವನ್ನ ಕಳಿಸ್ಕೊಡು, ನಾನು ಮ್ಯಾಚ್ ಫಿಕ್ಸ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಬನ್ನಿ, ಕೂತ್ಕೊಳ್ಳಿ. ಓ, ನೀವೇನಾ? ನನಗೆ ಮ್ಯಾಚ್ ಫಿಕ್ಸ್ ಮಾಡೋ ಬ್ರೋಕರು? ಏನಂದ್ರಿ? ಬ್ರೋಕರಾ? ನಾನು ಬ್ರೋಕರ್ ಅಲ್ಲ. ಓ, ನಾನು ಮಿಸ್ ಆಗಿ ರಾಂಗ್ ಅಡ್ರೆಸ್ಸಿಗೆ ಬಂದೆ ಅಂತ ಕಾಣುತ್ತೆ. ಸಾರಿ. ಕೂತ್ಕೊಳ್ಳಿ. ನಾನು ಬ್ರೋಕರ್ ಅಲ್ಲ, ಮ್ಯಾರೇಜ್ ಕನ್ಸಲ್ಟೆಂಟ್. ಓ, ಪ್ರೊಫೆಷ್ನಲ್. ನಿಮ್ಮ ಹೆಸರು? ಐ ಆಮ್ ಅಮೋಘ್. ನಿಮ್ಮ ಹೆಸರು? ಸುರಭಿ ಅಂತ. ಸ್ವೀಟ್ ನೇಮ್. ಏನಂದ್ರಿ? ನಿಮ್ಮ ಹೆಸರನ್ನ ಅರ್ಥ ರೀ, ಸ್ವೀಟ್ ಆಗಿಟ್ಟಿದ್ದಾರೆ. ಫೋಟೋ ತಂದಿದ್ದೀರಾ? ಹಾಂ, ತಂದಿದ್ದೀನಿ ಮೇಡಮ್, ಕೊಟ್ಟೆ ತಗೊಳ್ಳಿ. ಇದೇನ್ರಿ ಇದು? ಸ್ಕೂಲ್ ಅಡ್ಮಿಷನ್ಗೆ ಬಂದಿದ್ದೀರಾ? ಪಾಸ್ಪೋರ್ಟ್ ಸೈಜ್ ಫೋಟೋ ತಂದಿದ್ದೀರಲ್ಲ, ಇದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಕ್ಕೆ. ಅಯ್ಯೋ ಮ್ಯಾಮ್, ಈ ಮುಖನೇನಾದರೂ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿಬಿಟ್ರೆ ಫೋನಲ್ಲಿ ಆರ್ಟ್ ಸ್ಕಿಪ್ ಮಾಡೋ ಥರ ನನ್ನ ಸ್ಕಿಪ್ ಮಾಡಿಬಿಡ್ತಾರೆ ಅಷ್ಟೇ. ನಿಮ್ಮ ಫೋಟೋ ನೋಡ್ಕೊಂಡು ತಾನೇ ಹುಡುಗಿರು ನಿಮ್ಮನ್ನ ಸೆಲೆಕ್ಟ್ ಮಾಡೋದು. ಅಯ್ಯೋ, ಈಗಿನ ಕಾಲದಲ್ಲಿ ಈ ಫಿಲ್ಟರ್ ಎಲ್ಲ ಬಂದಮೇಲೆ ಈ ಹುಡುಗಿರ್ನೆಲ್ಲ ನಂಬೋದಕ್ಕೆ ಆಗಲ್ಲ. ಏನಿದ್ರು ಡೈರೆಕ್ಟಾಗಿ ನೋಡೋದಷ್ಟೇ. ಏನು ಕೆಲಸ ಮಾಡ್ತೀರಾ? ಹಾಂ, ಹ್ಯಾಂಡ್ ಜಾಬ್. ಹಾಂ, ಅಂದರೆ ಹ್ಯಾಂಡ್ ಜಾಬ್ ಅನ್ನೋ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ಹಾಗಾದ್ರೆ ಇವಾಗ? ಈಗ ನಮಗೆ ಕೆಲಸ ಎಲ್ಲ ಯಾಕೆ ಮೇಡಮ್, ಆರಾಮಾಗಿ ಮನೇಲಿ ಚಿಲ್ ಮಾಡ್ತಿದ್ದೀನಿ. ನಮ್ಮನ್ನೆಲ್ಲ ಈಗ ಸರ್ಕಾರನೇ ನೋಡ್ಕೊಳ್ಳುತ್ತೆ. ಅದು ಹೇಗೆ? ಬಂದಿದೆಯಲ್ಲ ಯುವ ನಿಧಿ ಸ್ಕೀಮ್ಸ್. ಓಕೆ, ಇದನ್ನೇ ಅಪ್ಲೋಡ್ ಮಾಡ್ತೀನಿ, ನೋಡೋಣ ಆ ಅದೃಷ್ಟ ದೇವತೆ ಯಾರಾಗ್ತಾರೆ ಅಂತ. ಯಾರೋ ಯಾಕೆ, ನೀವೇ ಆಗ್ಬೋದಲ್ಲ. ಹಾಂ, ನೋಡೋಣ ಅಂತ ಹೇಳಿದೆ. ಹಾಂ. ಪ್ರಿಯಾ, ಏನಿದು ಡಿವೋರ್ಸ್ ಪೇಪರ್ ತಂದಿದ್ದೀರಾ? ಮನೇಲೆಲ್ಲ ಓಕೆ ತಾನೇ? ರೀಸನ್ ಏನು ಅಂತ ಕೇಳ್ದಿರಾ? ಇದೇನು ಡಿವೋರ್ಸ್ ಪೇಪರ್ ಅಲ್ಲ, ಅರ್ಜೆಂಟಲ್ಲಿ ಯಾಕೆ ಡಿಸಿಷನ್ ತಗೊಂತಿದ್ದೀರಾ? ಮೇಡಮ್, ನೀವು ಇರಿ.
ಸಿಸ್ಟರ್, ಏನಾಯಿತು ಅಂತ ಸ್ವಲ್ಪ ನೀವು ಬಿಡಿಸೇಳ್ತೀರಾ? ಇರಲಿ, ಪರವಾಗಿಲ್ಲ, ಹೇಳಿ ಸಿಸ್ಟರ್. ಇಲ್ಲ ಅಣ್ಣ, ನಮ್ಮ ಯಜಮಾನ್ರು ಇನ್ನೂ ಹಳೇದು ಯಾವುದನ್ನು ಮರ್ತಿಲ್ಲ ಅನ್ಸುತ್ತೆ. ಅದಕ್ಕೆ ನಾನು ಈ ಡಿವೋರ್ಸ್ ತಗೊಳ್ಳೋಣ ಅಂತ ನಿರ್ಧಾರಕ್ಕೆ ಬಂದಿದ್ದೀನಿ. ಈ ವಿಷಯ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾ? ಇಲ್ಲ ಅಣ್ಣ, ಹೇಳಿದ್ರೆ ಅಪ್ಪ ಅಮ್ಮ ತುಂಬ ಕೊರಗ್ತಾರೆ. ಅದಕ್ಕೆ ಈ ವಿಚಾರನ ಹೇಳೇ ಇಲ್ಲ. ಇವತ್ತು ಗೊತ್ತಾಗಿಲ್ಲ ಅಂದರೂ ನಾಳೆನಾದರೂ ಗೊತ್ತಾಗಲೇಬೇಕಲ್ಲ. ನೋಡಿ ಸಿಸ್ಟರ್, ಹುಡುಗರು ಒಬ್ರಿಗೆ ಮನ್ಸು ಕೊಟ್ಟರೆ ಕೊನೆವರೆಗೂ ಅವ್ರದ್ದೇ ಆಗಿರುತ್ತೆ. ಏನೋ ಮದುವೆ ಬ್ರೇಕಪ್ ಅಂತ ಮನ್ಸು ಚೂರಾಗುತ್ತೆ ಅಷ್ಟೇ. ಹೇಗೋ ಮೂವ್ ಆನ್ ಆಗಿ ಮದುವೆ ಆದ್ರೂ ಇನ್ನೂ ಅವ್ರನ್ನ ಇಷ್ಟಪಡ್ತಿದ್ರೆ ನೀವು ಗಿವ್ ಅಪ್ ಮಾಡಬಾರ್ದು. ಅವ್ರಿಗೆ ಶೋಲ್ಡರ್ ಆಗಿರಬೇಕೇ ಹೊರತು ನೀವು ಸರೆಂಡರ್ ಆಗಬಾರ್ದು. ನೀವು ಒಂದು ಸಲ ಅವ್ರಿಗೆ ಶೋಲ್ಡರ್ ಆಗಿ ನೋಡಿ, ನಿಮ್ಮನ್ನು ನೆತ್ತಿ ಮೇಲೆ ಹಿಡ್ಕೊಂಡು ಪ್ರೀತಿ ಮಾಡ್ತಾರೆ. ನನಗೆ ತಂಗಿ ಅಂತ ಯಾರೂ ಇಲ್ಲ, ನಿಮ್ಮನ್ನು ನನ್ನ ಸ್ವಂತ ತಂಗಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಒಂದು ಸಲ ಅವ್ರಿಗೆ ಶೋಲ್ಡರ್ ಆಗಿ ನೋಡಿ. ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ನಾನಿನ್ನು ಬರ್ತೀನಿ. ಕೊಡಿ. ನೋಡಿ, ನಾಳೆ ಒಂದು ಮ್ಯಾಚ್ ಫಿಕ್ಸ್ ಆಗಿದೆ. ಲೊಕೇಶನ್ ಸೆಂಡ್ ಮಾಡ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಓಕೆ ಮ್ಯಾಮ್, ಸಿ ಯು ಟುಮಾರೋ. ಬಾಯ್. ಬಾಯ್. ಬಂದ ಪಕ್ಕದ ಮನೆ ಆಂಟಿ ರಸಗುಲ್ಲ ತಂದ್ಕೊಟ್ರು. ಎಷ್ಟು ಸ್ವೀಟ್ ಆಗಿದೆಯಲ್ವಾ? ಏನೇ, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹಾಗೇನಿಲ್ಲ, ಪರವಾಗಿಲ್ಲ, ಹೇಳೆ. ಇವತ್ತೊಬ್ಬ ಬಂದಿದ್ದ, ಅಮೋಘ್ ಅಂತ. ನಾನು ಅವನ ಬಗ್ಗೆ ಏನೋ ಅನ್ಕೊಂಡಿದ್ದೆ, ತರ್ಲೆ ಜವಾಬ್ದಾರಿ ಇಲ್ಲ ಅಂತ. ಬಟ್ ಆದ್ರೆ ಅವನ್ಗೆ ಮದುವೆ ರಿಲೇಶನ್ಶಿಪ್ ಬಗ್ಗೆ ಇರೋ ಒಪಿನಿಯನ್ ಕೇಳಿ ನನ್ನ ಒಪಿನಿಯನ್ ಚೇಂಜ್ ಆಯ್ತು. ಸಚ್ ಅ ನೈಸ್ ಗೈ. ಏನೇ, ಲವ್ವಾ? ಹಾಗೇನಿಲ್ಲ, ಅವ್ನು ನನ್ನ ಕ್ಲೈಂಟ್ ಅಷ್ಟೆ. ನಾಳೆ ಅವನಿಗೆ ಮ್ಯಾರೇಜ್ ಫಿಕ್ಸ್ ಮಾಡಿದ್ರೆ ನನ್ನ ಕೆಲಸ ಮುಗೀತು. ಹಾಗಾದ್ರೆ ಬೇಗ ಕಾಲ್ ಮಾಡಿ ಲೊಕೇಶನ್ ಹೇಳು. ಹಲೋ. ಹಲೋ, ಹೇಳಿ ಮೇಡಮ್. ಅಮೋಘ್, ನಾಳೆ ಪಾರ್ಕ್ ಹತ್ರ ಮೀಟ್ ಆಗೋಣವಾ? ಓಕೆ ಮೇಡಮ್, ಬರ್ತೀನಿ. ಬಾಯ್ ಬಾಯ್. ಇವನೇನೇ ಇವನು ಮಾತಾಡೋಕೆ ಮುಂಚೆ ಕಾಲ್ ಕಟ್ ಮಾಡ್ದ. ಇನ್ನೇನು, ನಾಳೆ ಅವರಿಬ್ರಿಗೂ ಮ್ಯಾಚ್ ಫಿಕ್ಸ್ ಮಾಡ್ತೀಯಲ್ಲ, ಅವ್ನು ಕಾಲ್ ಕಟ್ ಮಾಡಿದ್ರೆ ಏನು? ಶ್ವೇತಾ, Hi. ದಿಸ್ ಇಸ್ ಅಮೋಘ್. ಹಾಯ್. ಓಕೆ. ಅಮೋಘ್, ಇವರು ಶ್ವೇತಾ ಅಂತ. ಓಕೆ ಮಾತಾಡಿ. ಮೇಡಮ್, ನೀವು ಸ್ವಲ್ಪ ಹಲೋ. ಹೇಳೆ. ಏನೇ ಇವನು ನನ್ನ ಆಚೆ ಹೋಗಿ ಅಂತ ಹೇಳ್ಬಿಟ್ಟು ಅವರಿಬ್ಬರೇ ಕೂತ್ಕೊಂಡು ಮಾತಾಡ್ತಿದ್ದಾರೆ ಗೊತ್ತಾ? ಮಾತಾಡ್ಕೊಳ್ಳಿ ಬಿಡೆ, ನಿನ್ಗೇನು? ಸರಿ ಆಯ್ತು. ಹಲೋ. ಏನೇ ಇವನು ಐಫೈ ಹೊಡ್ಕೊಂಡು ಹಲ್ಕಿಸ್ಕೊಂಡೆಲ್ಲ ಮಾತಾಡ್ತಿದ್ದಾನೆ. ಅವಳೊಳೆ ಗೂಬೆ ಇದ್ದಂಗಿದ್ದಾಳೆ. ಅವಳ ಜೊತೆ ಏನು ಇಷ್ಟೊತ್ತೆಲ್ಲ ಮಾತಾಡೋದು? ನೀನೇ ಸೆಟ್ ಮಾಡಿರೋ ಜೋಡಿ, ನೀನ್ ಯಾಕೆ ಹಿಂಗೆ ಆಡ್ತಾ ಇದೀಯಾ? ಓಕೆ ಸರಿ, ಬಾಯ್ ಬಾಯ್ ಬಾಯ್. ಮೇಡಮ್, ನನಗೆ ಈ ಹುಡುಗಿ ಓಕೆ. ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಓಕೆ. ನೈಸ್ ಮೀಟಿಂಗ್ ಯು. ಬಾಯ್. ನಿಮ್ಗೆ ಅವಳು ಓಕೆನಾ? ಹಾಂ. ಒಳ್ಳೆ ಗೂಬೆ ಇದ್ದಂಗಿದ್ದಾಳೆ. ಅವಳ ಜೊತೆ ಐಫೈ ಎಲ್ಲ ಹೊಡ್ಕೊಂಡು ಮಾತಾಡ್ತಿದ್ದೆ. ಎಸ್. ಹೇ, ಇಷ್ಟೊಂದು ವಿಯರ್ಡ್ ಆಗಿ ಯಾಕೆ ಬಿಹೇವ್ ಮಾಡ್ತಾ ಇದೀಯಾ? ನಿನ್ಗವನಂದ್ರೆ ಇಷ್ಟ ಇಲ್ಲ ತಾನೇ? ಮತ್ತ್ಯಾಕೆ ಈ ಥರ ಆಡ್ತಾ ಇದೀಯಾ? ಅದೇ ಕಾಣೆ, ನನಗೂ ಗೊತ್ತಾಗ್ತಿಲ್ಲ. ಅವನ ಜೊತೆ ಇದ್ರೆ ಖುಷಿಯಾಗುತ್ತೆ, ಅವನ ಜೊತೆ ಮಾತಾಡ್ತಿದ್ರೆ ಇಷ್ಟ ಆಗುತ್ತೆ. ಹಾಗಂತ ಅವ್ನು ನನ್ನಿಂದ ದೂರ ಹೋದ್ರೆ ಬೇಜಾರಾಗುತ್ತೆ. ಅವನ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಸುತ್ತೆ.
ಇಷ್ಟು ಪ್ರೀತಿ ಇರೋಳು ಬೆಳಗ್ಗೆ ಹೋಗಿ ಅವರಿಬ್ಬರಿಗೆ ಮ್ಯಾಚ್ ಫಿಕ್ಸ್ ಮಾಡಿ ಬಂದಿದೆಯಲ್ಲ, ಇವಾಗ ಶ್ವೇತಾ ಕಾಲ್ ಮಾಡಿ ಓಕೆ ಅಂದರೆ? ಅದೇ ಕಣೆ ನನಗೂ ಗೊತ್ತಾಗ್ತಿಲ್ಲ. ಅವಳೇ ಕಾಲ್ ಮಾಡ್ತಿದ್ದಾಳೆ. ಕೊಡು, ಕಣೆ. ನಾನು ಮಾತಾಡ್ತೀನಿ. ಹಲೋ ಹಲೋ ಮೇಡಮ್, ನನಗೆ ಅಮೋಘ್ ಓಕೆ. ಅಮೋಘ್ ಇವಾಗ ತಾನೇ ಕಾಲ್ ಮಾಡಿ ನನಗಿಷ್ಟ ಇಲ್ಲ ಅಂತ ಹೇಳಿದರು. ಓ ಹೌದಾ, ಸರಿ ಓಕೆ. ಮುಚ್ಕೊಂಡು ನಾಳೆ ನಿನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೋಬೇಕು, ಗೊತ್ತಾಯ್ತಾ? ತಗೋ. ಹಲೋ ಅಮೋಘ್. ಹಾಂ ಹೇಳಿ ಸುರಭಿ. ನಾಳೆ ಎಲ್ಲಾದರೂ ಮೀಟ್ ಮಾಡೋಣ. ಓಕೆ, ಬರ್ತೀನಿ. ಹಾಯ್ ಅಮೋಘ್. ಹಲೋ ಮೇಡಮ್, ನನಗೆ ಹೊಸ ಹುಡುಗಿ ಏನಾದರೂ ನೋಡ್ತಿದ್ದೀರಾ? ಹಾಗೇನೂ ಇಲ್ಲ. ಇದುವರೆಗೂ ನಿಮಗೆ ಎಷ್ಟು ಸಂಬಂಧ ನೋಡಿದ್ದಾರೆ? ಸುಮಾರು. ನನಗೆ ಇದುವರೆಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಯ್ಯೋ, ಅದಕ್ಕೇನಂತೆ, ನಿಮ್ಮದೇ ಬ್ಯೂರೋ ಇದೆಯಲ್ಲ, ಯಾವಾಗ ಬೇಕಿದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು. ಅಮೋಘ್, ಸ್ಟ್ರೈಟಾಗಿ ಪಾಯಿಂಟಿಗೆ ಬರ್ತೀನಿ. ನನಗೆ ನಿಮ್ಮ ಜೊತೆ ಕಳೆದಿರೋ ಒಂದೊಂದು ಕ್ಷಣನೂ ನನ್ನ ಲೈಫ್ನ ಬೆಸ್ಟ್ ಮೂಮೆಂಟ್. ಈ ಲವ್ ಮ್ಯಾರೇಜ್ ಅಂದ್ರೇ ನನಗೆ ಬೇರೆ ಥರ ಒಪಿನಿಯನ್ ಇತ್ತು. ಮದುವೆ ಮಾಡ್ಕೊಳ್ಳೋರೆಲ್ಲ ಕುರಿಗಳು ಅನ್ನೋ ಫೀಲಿಂಗ್ಸಲ್ಲಿದ್ದೆ. ನನ್ನ ಒಪಿನಿಯನ್ ಯಾವಾಗ ಚೇಂಜ್ ಆಯಿತು ಅಂತಲೇ ಗೊತ್ತಿಲ್ಲ. ನೀನು ಹೇಳ್ದಾಗೆ ನಾನು ಯಾವತ್ತೂ ನಿನ್ನ ಬಿಟ್ಕೊಡಲ್ಲ. ನೀನು ಲೋನ್ಲಿಯಾಗಿ ಫೀಲ್ ಆದಾಗ ನಾನು ನಿಂಗೆ ಶೋಲ್ಡರ್ ಆಗಿರ್ತೀನಿ. ಅಮೋಘ್, ಹಾಂ, ಐ ಲವ್ ಯು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಿಮ್ಮನ್ನು ನೋಡಿದಾಗಲೇ ನೀವೇ ನನ್ನ ಸೋಲ್ಮೇಟ್ ಅಂತ ನಾನು ಫಿಕ್ಸ್ ಆಗಿ ಹೋಗ್ಬಿಟ್ಟೆ. ನಿಮಗೆ ನನ್ನ ಬಗ್ಗೆ ಗೊತ್ತಿರೋ ವಿಷಯಕ್ಕಿಂತ ಗೊತ್ತಿಲ್ಲದೆ ಇರೋದೇ ತುಂಬ ಇದೆ. ನೀವು ಅಂದ್ಕೊಂಡಿರೋಗೆ ನಾನು ಜವಾಬ್ದಾರಿ ಇದ್ದಿರೋ ಮನುಷ್ಯ ಅಲ್ಲ. ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ಹಲೋ ಅಕ್ಕ. ಎಲ್ಲಿವರೆಗೂ ಬಂತಮ್ಮ ಮದುವೆ ವಿಚಾರ? ಸಾರಿ ಕಣೆ ಅಕ್ಕ, ನೀನು ಕಳಿಸಿದ ಹುಡುಗಂಗೆ ಇವಾಗ ತಾನೇ ನಾನು ಪ್ರಪೋಸ್ ಮಾಡಿಬಿಟ್ಟೆ. ಅವನು ನಿನ್ಗಿಷ್ಟ ಆಗ್ತಾನಂತಾನೆ ನಾನು ನಿನ್ನ ಹತ್ರ ಅವನ್ನ ಕಳಿಸಿದ್ದು. ಹೆಂಗೋ ಇಷ್ಟ ಆದ್ನಲ್ಲ ಬಿಡು. ಹಾಂ, ಹಾಗಾದ್ರೆ ಇದೆಲ್ಲ ಪ್ರೀ ಪ್ಲ್ಯಾಂಡಾ? ಅಂತೂ ಇಂತೂ ಮದುವೆ ಹುಡುಗಿ ರೆಡಿ ಆದ್ಲು. ಓಕೆ ಓಕೆ, ಕ್ಯಾರಿ ಆನ್ ಕ್ಯಾರಿ ಆನ್. ಓಕೆ ಬಾಯ್. ಸುರಭಿ, ಐ ಲವ್ ಯು.